ನಮ್ಮಲ್ಲಿ ತುಂಬಾ ಜನಕ್ಕೆ ಮಿಯಾ ಖಲೀಫಾ ಗೊತ್ತೇ ಇರುತ್ತೆ ಅಂಡ್ ನೀವು ಕ್ಲಿಯರ್ ಆಗಿ ಗಮನಿಸಿದ್ದೆ ಆದ್ರೆ ಆಕೆ ಒಂದು ಬ್ಲಾಕ್ ಕಲರ್ ಗ್ಲಾಸ್ ಆದ್ರೆ ಹಾಕೊಂಡಿರ್ತಾರೆ. ಸೊ ಅದರ ಬೆಲೆ ಎಷ್ಟು? ಅಂಡ್ ನಮ್ಮಲ್ಲಿ ತುಂಬಾ ಜನ ಬಾತ್ರೂಮ್ ನಲ್ಲಿ ಕೂತು ಮೊಬೈಲ್ಸ್ ಅನ್ನ ನೋಡ್ತಿರ್ತಾರೆ. ಸೊ ತುಂಬಾ ಪ್ರಮಾದ ಇದೆ, ಅದೇನು ಅಂತಾನು ಹೇಳ್ತೀನಿ. ಸೊ ಇನ್ನ ಲೇಟ್ ಮಾಡದೆ ಹಾಯ್ ಅಲೋನ್ ವೆಲ್ಕಮ್ ಟು MM ಫ್ಯಾಕ್ಟ್ಸ್. ನಾವು ಹ್ಯಾಪಿ ಬರ್ಡೇ ದಿನ ಕೇಕ್ಸ್ ಅನ್ನ ಕಟ್ ಮಾಡ್ತಾ ಅದ್ರ ಮೇಲೆ ಕ್ಯಾಂಡಲ್ಸ್ ಇಟ್ಟು ಅದನ್ನ ಓದ್ತಾ ಇರ್ತೀವಿ. ಹಾಗೆ ಓದೋದ್ರಿಂದ ಆ ಕೇಕ್ ಮೇಲೆ ಇರೋ ಬ್ಯಾಕ್ಟೀರಿಯಾ ಹೋಲಿಸಿದ್ರೆ 1600 ಆಫ್ ಬ್ಯಾಕ್ಟೀರಿಯಾಸ್ಗೂ ಹೆಚ್ಚು ಸೇರ್ತಾರೆ. ಯಾಕಂದ್ರೆ ಕೇಕ್ ಮೇಲೆ ಕ್ಯಾಂಡಲ್ಸ್ ಹಾಗೆ ಊದೋವಾಗ ಬಾಯಲ್ಲಿರೋ ಬ್ಯಾಕ್ಟೀರಿಯಾಸ್ ಹೋಗಿ ಆ ಕೇಕ್ ಮೇಲೆ ಬೀಳುತ್ತೆ. ಅದು ಗೊತ್ತಿಲ್ಲದೆ ಆ ಕೇಕ್ ಅನ್ನು ಕಟ್ ಮಾಡಿ ಮೈ ಕೈ ಗುಜ್ಜಿ ನಂತರ ಇಷ್ಟ ಬಂದಾಗ ಅದೇ ಕ್ರೀಮ್ ಅನ್ನ ನೆಕ್ತಾ ಇರ್ತಾರೆ. ಸರಿ, ಈ ಸರಿ ನೀವೇನಾದ್ರೂ ಕೇಕ್ ಕಟ್ ಮಾಡ್ಬೇಕಾದ್ರೆ ಆ ಕ್ಯಾಂಡಲ್ಸ್ ಅನ್ನ ಸ್ಲೋ ಆಗಿ ಊದಿದ್ರೆ ನಿಮ್ಗೆ ಒಳ್ಳೇದು. ಇಲ್ಲಾಂದ್ರೆ ಅದಿನ್ನೂ ತುಂಬಾ ಹೈಜೀನ್ ಆಗಿ ಬದಲಾಗುತ್ತೆ. ನಮ್ಮಲ್ಲಿ ತುಂಬಾ ಜನ ಪೋಸ್ಟ್ ಮಾರ್ಟಮ್ ಅನ್ನೋ ಹೆಸರನ್ನ ಕೇಳೇ ಇರ್ತೀರ. ಹಾಗಾದ್ರೆ ನಮ್ಮ ಪ್ರಪಂಚದಲ್ಲಿ ಪ್ರತಿ ನಿಮಿಷಕ್ಕೂ ಎಷ್ಟೋ ಮಂದಿ ಪ್ರಾಣ ಹೋಗ್ತಾನೆ ಇರುತ್ತೆ. ಒಂದ್ ವೇಳೆ ಅವರ ಪ್ರಾಣ ಹಾಸ್ಪಿಟಲ್ ನಲ್ಲಿ ಹೋದ್ರೆ ಪೋಸ್ಟ್ ಮಾರ್ಟಮ್ ಮಾಡೇ ಕಳಿಸ್ತಾರೆ. ಸೊ ಆ ಪೋಸ್ಟ್ ಮಾರ್ಟಮ್ ಹೇಗ್ ಮಾಡ್ತಾರೋ ಅಂತ ತುಂಬಾ ಜನರಿಗೆ ಗೊತ್ತಿಲ್ಲ. ಸೊ ಅದನ್ನ ಶಾರ್ಟ್ ಅಂಡ್ ಸಿಂಪಲ್ ಆಗಿ ತೋರಿಸಿ ನೋಡಿ. ಮೊದ್ಲಿಗೆ ಈಗ ಆ ಬಾಡಿಯನ್ನ ಮೊತ್ತ ಈಗ ಫೋಟೋಸ್ ಅನ್ನ ತೆಗಿತಾರೆ. ನಂತರ ಆ ಡೆಡ್ ಬಾಡಿಯ ಫಿಂಗರ್ ಪ್ರಿಂಟ್ಸ್ ಅನ್ನ ಶೇಖರಿಸ್ತಾರೆ. ಅಂಡ್ ಒಂದ್ ವೇಳೆ ಆ ಮನುಷ್ಯನ ಪ್ರಾಣ ಹೋಗಿ ತುಂಬಾ ದಿನ ಆಗಿದ್ರೆ ಆ ಮನುಷ್ಯನ ಚರ್ಮವನ್ನ ತೆಗೆದು ಆ ಡಾಕ್ಟರ್ಸ್ ಕೈಗೆ ಹಾಕೊಂಡು ಆತನ ಫಿಂಗರ್ ಪ್ರಿಂಟ್ಸ್ ಆದ್ರೆ ತಗೊಳ್ತಾರೆ. ನಂತರ ಆ ಬಾಡಿ ಮೊತ್ತವನ್ನ ಬುಲೆಟ್ಸ್ ಇಲ್ವಾ ಗಾಯಗಳೇನಾದ್ರು ಆಗಿದಾವ ಅಂತ ಎಕ್ಸ್ರೇ ಆದ್ರೆ ಮಾಡ್ತಾರೆ. ಅಂಡ್ ಆ ನಂತರ ಆ ಬಾಡಿಯನ್ನ ವೈ ಶೇಪ್ ನಲ್ಲಿ ಹೀಗೆ ಕಟ್ ಮಾಡಿ ಒಳಗಿರೋ ಬಾಡಿ ಪಾರ್ಟ್ಸ್ ಎಲ್ಲವನ್ನು ವೆಯ್ಟ್ ಚೆಕ್ ಮಾಡ್ತಾರೆ, ಅಂದ್ರೆ ತೂಕವನ್ನ ಹಾಕ್ತಾರೆ. ಅಂಡ್ ಅವಸರ ಇದ್ರೆ ಆ ಹ್ಯೂಮನ್ ಬ್ರೈನ್ ಅನ್ನ ಆಚೆ ತೆಗೆದು ಕೂಡ ಅದರ ವೈಟ್ ಅಂತೂ ಚೆಕ್ ಮಾಡ್ತಾರೆ. ಅಂಡ್ ನಂತರ ಮಾಡೋ ಪ್ರೊಸೀಜರ್ ಏನಂದ್ರೆ ಆ ವ್ಯಕ್ತಿ ಸಾಯೋದಕ್ಕೆ ರೀಸನ್ಸ್ ಏನು ಅಂತ ಕನ್ಫರ್ಮ್ ಮಾಡ್ಕೊಂಡು ಆ ಬಾಡಿ ಪ್ಲಾಸ್ಟರ್ಸ್ ಅನ್ನ ಹೀಗೆ ಹಾಕ್ತಾರೆ. ಅಂಡ್ ಆ ನಂತರ ಆ ಬಾಡಿಯನ್ನ ಅವರ ಫ್ಯಾಮಿಲಿ ಕೊಡ್ತಾರೆ. ಸೊ ಇದು ವಿಷಯ. ಈಗ ತುಂಬಾ ಜನ ಈ ರೀತಿ ಬಾತ್ರೂಮ್ ನಲ್ಲಿ ಕೂತು ಮೊಬೈಲ್ ನೋಡ್ತಿದ್ರೆ ಇದರಿಂದ ನಿಮ್ ಆರೋಗ್ಯಕ್ಕೆ ತುಂಬಾ ಪ್ರಮಾದ ಇದೆ. ಯಾಕಂದ್ರೆ ನೀವು ಹಾಗೆ ತುಂಬಾ ಹೊತ್ತು ಕೂತ್ಕೊಳ್ಳೋದ್ರಿಂದ ನಿಮಗ್ ಲೆಗ್ ಪೈನ್ಸ್ ಅಂಡ್ ಬಾಡಿ ಪೈನ್ಸ್ ಬರ್ತವೆ. ಜಸ್ಟ್ ಹಾಗೆ ಕೂತ್ ಎದ್ದೋದ್ರೆ ತೊಂದ್ರೆನೇ ಇಲ್ಲ. ನೀವೊಂದ್ ವೇಳೆ ಹಾಗೆ ತುಂಬಾ ಹೊತ್ತು ಕೂತಿದ್ದೀರಾ ಅನ್ಕೊಳ್ಳಿ, ಫೈಲ್ಸ್ ಕೂಡ ಬರುವಂತ ಚಾನ್ಸಸ್ ಇದೆ. ಅಂಡ್ ಅಷ್ಟೇ ಅಲ್ಲ, ಆ ಬಾತ್ರೂಮ್ ನಲ್ಲಿರೋ ಎಷ್ಟೋ ಪ್ರಮಾದಕರವಾದ ಬ್ಯಾಕ್ಟೀರಿಯಾಸ್ ಬಂದು ನಮ್ಮ ಫೋನ್ ಮೇಲೆ ಕೂತ್ಕೊಳ್ತವೆ. ನಾವು ನಮ್ಮ ಫೋನ್ ಅನ್ನ ಹೇಗೋ ತೊಳೆಯೋದಕ್ಕಾಗೋದಿಲ್ಲ. ಆದ್ರಿಂದ ಈ ಕ್ರಿಮಿಗಳು ನಮ್ಗೆ ಎಷ್ಟೋ ವಿಧವಾದ ವ್ಯಾಧಿಗಳನ್ನ ಬರೋ ಹಾಗೆ ಮಾಡ್ತವೆ. ಸೊ ಆದ್ರಿಂದ ನೀವು ವಾಶ್ರೂಮ್ ಹೋಗುವಾಗ ಅಟ್ಲೀಸ್ಟ್ 90% ಮೊಬೈಲ್ ತಗೊಂಡು ಹೋಗೋದು ಅವಾಯ್ಡ್ ಮಾಡಿ. ಅಂಡ್ ಈ ವಿಡಿಯೋ ನಿಮ್ ಫ್ರೆಂಡ್ಸಿಗೆ ಶೇರ್ ಮಾಡೋದು ಮರಿಬೇಡಿ. ನಮ್ಮಲ್ಲಿ ತುಂಬಾ ಜನಕ್ಕೆ ಮಿಯಾ ಖಲೀಫಾ ಯಾರಂತ ಗೊತ್ತೇ ಇರುತ್ತೆ. ಸೊ ನೀವು ಪರ್ಫೆಕ್ಟ್ ಆಗಿ ಗಮನಿಸಿದ್ರೆ ಆಕೆ ಒಂದು ಬ್ಲಾಕ್ ಕಲರ್ ಗ್ಲಾಸ್ ನಾದ್ರೆ ಹಾಕೊಂಡಿರ್ತಾರೆ. ಅಂಡ್ ಆಕೆ ಹಾಕೋದಕ್ಕೆ ರೀಸನ್ ಏನು ಅಂತ ತುಂಬಾ ಜನ ಆಕೆಗೆ ಐಸೈಟ್ ಇದೆಯೋ ಇಲ್ವಾ ಅವ್ರ ಕಣ್ಣಲ್ಲೇ ಏನಾದ್ರು ಪ್ರಾಬ್ಲಮ್ ಇದೆಯಾ ಅಂತ ಅನ್ಕೊಂಡಿರ್ತಾರೆ. ಬಟ್ ಅವ್ರಿಗೆ ಯಾವುದೇ ರೀತಿಯ ಐಸೈಟ್ ಇಲ್ಲ. ಸೊ ಆಕೆ ಹಾಕೊಂಡಿರೋಂತ ಆ ಗ್ಲಾಸ್ ನ ಹರಾಜ್ ಹಾಕಿದ್ರೆ ಅದನ್ನ ಬರೀ 11 ಗಂಟೆಯೊಳಗೆ 75 ಲಕ್ಷ ಕೊಟ್ಟು ಆಕೆಯ ಗ್ಲಾಸಸ್ ಅನ್ನ ಪರ್ಚೇಸ್ ಮಾಡ್ತಾರೆ. ಅಂಡ್ ಆಕೆ ಮಾತ್ರ ಆ 75 ಲಕ್ಷ ದುಡ್ಡನ್ನ ಒಂದು ಚಾರಿಟೇಬಲ್ ಟ್ರಸ್ಟ್ ಗೆ ಡೊನೇಟ್ ಮಾಡ್ತಾರೆ. ಸೊ ದಟ್ಸ್ ಆಲ್ ಫಾರ್ ಟುಡೇ ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆದ್ರೆ ಜಸ್ಟ್ ಒಂದು ಲೈಕ್ ಆದ್ರೆ ಮಾಡಿ. ಅಂಡ್ ಮತ್ತೆ ಸಿಗೋಣ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ.